ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 4 ದಿನಕ್ಕೆ ಮುಗಿಯಬೇಕು. ಬಾಕಿ ಇದೆ. 1.43 ಕೋಟಿ ಮನೆಗಳ ಸಮೀಕ್ಷೆ ಆಗಬೇಕು. 49 ಲಕ್ಷ ಮನೆಗಳ ಸಮೀಕ್ಷೆ ಆಗಬೇಕಾಗಿದೆ. ಪ್ರಾಬ್ಲಮ್ಮು ಸಮೀಕ್ಷೆಗಳಲ್ಲಿ ಯಾವಾಗಲೂ ಏನಪ್ಪ ಅಂತಂದರೆ, ನೀವು ಎಷ್ಟು ಸಂಖ್ಯೆಯಲ್ಲಿ ಸಮೀಕ್ಷೆಯನ್ನು ಮಾಡಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸ್ಯಾಂಪಲನ್ನು ನಾವು ಸಮೀಕ್ಷೆ ಮಾಡುವಾಗ ಎಷ್ಟು ಸ್ಯಾಂಪಲ್ ತೊಗೊಂಡಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಸಮೀಕ್ಷೆಯ ಕ್ವಾಲಿಟಿ ಹೇಗಿದೆ, ಅದರ ಗುಣಮಟ್ಟ ಹೇಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಈ ಸಮೀಕ್ಷೆಯೂ ಅಷ್ಟೇ. ಬಾಯಿಗೆ ಬಂದಂಗೆ ಸಮೀಕ್ಷೆ ಆಗಿದ್ದರೆ ಯಾರು ಬೇಕಾದ್ರೂ ಮಾಡ್ಬೋದು. ಬಾಯಿಗೆ ಬಂದಂಗೆ ಗೊತ್ತಿಲ್ಲ ಇದು ಹೆಂಗಾಗಿದೆ, ವಾಟ್ ಇಸ್ ದಿ ಕ್ವಾಲಿಟಿ ಆಫ್ ದಿಸ್, ಇದು ನನಗೆ ಐ ಹ್ಯಾವ್ ನೋ ಐಡಿಯಾ, ಗೊತ್ತಿಲ್ಲ ನನಗೆ. ನಾಳೆಯಿಂದ GBA ವ್ಯಾಪ್ತಿಯಲ್ಲಿ ಬೆಂಗಳೂರಲ್ಲಾಗತ್ತಂತೆ ಒಂದು 32 ಲಕ್ಷ ಮನೆ ಆಗಬೇಕು. 32 ಲಕ್ಷ, ಓಕೆ, ಆಲ್ ರೈಟ್. ಆ ಸಮೀಕ್ಷೆಗೆ ಒಂದು 17,000 ಸಿಬ್ಬಂದಿಯನ್ನು ಹಾಕ್ಕೊಂಡಿದ್ದಾರಂತೆ. 100ರಿಂದ 150 ಮನೆ ಒಬ್ಬೊಬ್ಬರು ಕೊಟ್ಟಿದ್ದಾರಂತೆ. ಡ್ಯಾಶ್ ಮಾಡಿ ಯಾರು ಬೇಡ ಅಂದರು. ಯಾರ್ಯಾರಿಗೆ ಮಾಹಿತಿ ಕೊಡಬೇಕು ಅನಿಸುತ್ತೆ ಅವ್ರು ಕೊಡಿ, ನಮಗೆ ಬೇಡ ಅನ್ನಿಸ್ತವ್ರು ಕೊಡಬೇಡಿ, ಅಷ್ಟೇ ನಿಮಗೆ ಬಿಟ್ಟಿದ್ದು. ಯಾವುದೋ ಊರಲ್ಲಿ ಯಾರೋ ಟೀಚರು ID ಇಲ್ಲದೆ ಹೋಗಿದ್ದಾರಂತೆ ಮಾಡ್ಸೋಕ್ಕೆ. ಅದಕ್ಕೆ ನೀವು ಅಂತ ಏನು ಗ್ಯಾರಂಟಿ, ಯಾಕೆ ಕೊಡಬೇಕು ಮಾಹಿತಿ ಅಂತ. ಪರ್ಫೆಕ್ಟ್ ಆಗಿದೆ. ಯು ಕ್ಯಾನ್ ಡಿಮಾಂಡ್, ನೀವು ಡಿಮಾಂಡ್ ಮಾಡಿ ಕೇಳ್ಬೋದು. ಅವ್ರು ತೋರಿಸದೇ ಇದ್ದರೆ ಅವ್ರನ್ನ ಕಳಿಸ್ಬೋದು ಅಲ್ಲಿಂದ ಆಚೆ. ಹೌದು. ಎಸ್, ಇಲ್ಲಿವರೆಗೆ 3 ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ. 7ನೇ ತಾರೀಕಿನೊಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಮೊದಲೇ 2-3 ದಿನ ನಡೀಲಿಲ್ಲ ಸರಿಯಾಗಿ, ಟೆಕ್ನಿಕಲ್ ಪ್ರಾಬ್ಲಮ್. ಅವ್ರಿಗೆ ವಿಶ್ವಾಸ ಎಲ್ಲ ಇಲ್ಲ ಅಲ್ಲಿ. ಅವರು ಬುರ್ಡೆ ಬಿಡ್ತಾ ಇದ್ದಾರೆ CM ಅಷ್ಟೇ. ಯಾಕೆ ಅಂದರೆ ಅದು ಮೊದಲೇ ಹೇಳಿಬಿಟ್ರೆ ಎಲ್ಲರೂ ರಿಲ್ಯಾಕ್ಸ್ಡ್ ಆಗಿ ತಗೊಂಡ್ಬಿಡ್ತಾರೆ. ಅಂದ್ಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಈಗ ಇನ್ಕಮ್ ಟ್ಯಾಕ್ಸ್ನವ್ರು ಮಾಡಲ್ವೇ, 16ನೇ ದಿನ ಕೊನೆ ದಿನ ಮಾಡದೇ ಇದ್ರು ನೋಡಿ ಅನ್ನೋದು. ಆಮೇಲೆ 16ನೇ ದಿನ ರಾತ್ರಿ ಹೇಳ್ತಾರೆ ಇನ್ನೊಂದು ವಾರ ಕೊಟ್ಟಿದ್ದೀವಿ ಅಂತ. ಅದು ಮೊದಲೇ ಹೇಳ್ಬಿಟ್ರೆ ಇನ್ನೊಂದು ವಾರ ಇದೆ ಹೋಗ ಅಂದ್ಬಿಟ್ಟು ಯಾವನು ಹಾಕೋದೇ ಇಲ್ಲ. ಇನ್ನೂ ಕೆಲಸ ಡಿಲೇ. ನಮ್ಮ ದೇಶದಲ್ಲಿ ಅದೊಂದು ಪ್ರಾಬ್ಲಮ್ಮು. ಡೆಡ್ಲೈನ್ ಆಗೋವರೆಗೂ ಕಾಯಬೇಕು. ಡೆಡ್ಲೈನ್ ಎಂಡಿಗೆ ಬಂದ ಕುತ್ತಿಗೆ ತಗೋಬೇಕು. ಆಮೇಲೆ ಲಬೋ ಅನ್ನಬೇಕು. ಸಿಕ್ದವ್ರನ್ನೆಲ್ಲ ಬೈಬೇಕು. ಏನು ವ್ಯವಸ್ಥೆ ಇಲ್ಲ ಸರ್ ಇಲ್ಲಿ ಅಂತ. ನೀನು ಯಾಕೆ ಆ ಕತ್ತೆ ಕಾಯಕ್ಕೆ ಲಾಸ್ಟ್ ಮಿನಿಟಲ್ಲಿ ಬಂದೆ ಅದಕ್ಕೆ ಉತ್ತರ ಕೊಡಲ್ಲ. ಅಲ್ಲಿವರೆಗೂ ಏನು ಮಾಡ್ತಿದ್ದೆ ಅದು ಗೊತ್ತಿಲ್ಲ. ಇದು ಹಾಗೇನೆ ಸೇಮ್. ಎಸ್, ಕರ್ನಾಟಕದಲ್ಲಿ ಯಾರಿಂದ ಮೊದಲು ಮತದಾರರ ಪಟ್ಟಿ ಪರಿಷ್ಕರಣೆ, ಕೇಂದ್ರ ಸರ್ಕಾರದ ಅಥವಾ ಕೇಂದ್ರ ಚುನಾವಣಾ ಆಯೋಗದ ಅಥವಾ ರಾಜ್ಯ ಚುನಾವಣಾ ಆಯೋಗದ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಕಾರಣ ರಾಜ್ಯ ಚುನಾವಣಾ ಆಯೋಗದಿಂದಲೂ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಭರ್ಜರಿ ಸಿದ್ಧತೆ ನಡೆದಿದ್ದು, ನಾವು ನವೆಂಬರ್ 1ರಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತೀವಿ, ಕೇಂದ್ರ ಚುನಾವಣಾ ಆಯೋಗ SIR ಮುಂದೂಡಲಿ ಅಂತ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿರುವಂತಹ ಸಂಗ್ರೇಶಿ ಹೇಳಿದ್ದಾರೆ. ಈ ಮಧ್ಯೆ ಮತಗಳ್ಳತನ ಆರೋಪ ಮಾಡಿರುವಂತಹ ಕಾಂಗ್ರೆಸ್ ಸಹಿ ಸಂಗ್ರಹ ಅಭಿಯಾನವನ್ನು ಆರಂಭ ಮಾಡಿದೆ. ಬೆಂಗಳೂರಿನ ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ, ಸಚಿವ KJ ಜಾರ್ಜ್, ಶಾಸಕ AC ಶ್ರೀನಿವಾಸ ಚಾಲನೆಯನ್ನ ಕೊಟ್ಟಿದ್ದಾರೆ. ಯಾರೋ ಹೇಳ್ತಾ ಇದ್ರು ಕನಕಪುರದಲ್ಲೆಲ್ಲ ಸಿಕ್ಕಾಪಟ್ಟೆ ಮತಕಳ್ಳತನ ಆಗಿದೆ ಅಂತ. ಕನಕಪುರದಲ್ಲಿ DK ಪರವಾಗಿ, ಆಮೇಲೆ ವರ್ಣಾನಲ್ಲೂ ಆಗಿದೆ ಅಂದ್ರು. ಅಲ್ಲಿ ಇವಾಗ ಏನ್ ಮಾಡಬೇಕು, ಅಭಿಯಾನ ಆರಂಭ ಮಾಡಬೇಕು, ಗೊತ್ತಿಲ್ಲಪ್ಪ. ಹಂಗಂದ್ರೆ ಏನಂತೀರಿ ನೀವು? ಆಗಿಲ್ಲ, ಅಲ್ಲಿ ಪ್ರೂವ್ ಮಾಡ್ರಿ. ಇಲ್ಲೂ ಪ್ರೂವ್ ಮಾಡಪ್ಪ. ಸುಮ್ಮನೆ ಹೇಳ್ಕೊಂಡು ತಿರ್ಗೋದಲ್ಲ. ಅಭಿಯಾನ ಅಂತ ಪೆನ್ನು ಪೇಪರ್ ಹಿಡ್ಕೊಂಡು ಬಾವುಟ ಆರಿಸ್ಕೊಂಡು ಓಡಾಡೋದಲ್ಲ ಇಲ್ಲಿ. ಇಷ್ಟು ಬುರ್ಡೆ ಬಿಟ್ರಲ್ಲ ನಿಂತ್ಕೊಂಡ ರಾಹುಲ್ ಗಾಂಧಿ. ನನಗಂತೂ ಭಾಳ ಬೇಜಾರಾಗತ್ತೆ ಇದು. ಆ ಬಾಂಬ್ ಹೈಡ್ರೋಜನ್ ಬಾಂಬು, ನ್ಯೂಕ್ಲಿಯರ್ ಬಾಂಬು ಅಂತ. ಆ್ಯಕ್ಚುಲಿ ಇವ್ರು ಫೋನ್ ಮಾಡಿದ್ರಂತೆ, ಅದೇ ಪುಟಿನ್, ಇಸ್ರೇಲ್ನವರು, ಉಕ್ರೇನಿಂದ ಜೆಲೆನ್ಸ್ಕಿ ಎಲ್ಲ. ಏನು ಸರ್ ಸಿಕ್ಕಾಪಟ್ಟೆ ಬಾಂಬ್ಗಳಿವೆ, ಒಂದು 8 ಈ ಕಡೆಗೂ ಕಳಿಸ್ಕೊಡಿ ಅಂತ. ಮತ್ತೆ ಇನ್ನೇನು ಹೇಳಿ, ಇಷ್ಟೆಲ್ಲ ಮಾಡಿದ್ರಲ್ಲ, ಅದನ್ನು ಲಾಜಿಕಲ್ ಎಂಡಿಗೆ ಹೆಂಗೆ ತೊಗೊಂಡು ಹೋಗಬೇಕು ಅಂತ ಯಾರು ಒಬ್ಬರು ಹೇಳಿದ್ರ? ಇಲ್ಲ. ಸೊ ಯು ಆರ್ ಡೂಯಿಂಗ್ ಇಟ್ ಫಾರ್ ಓನ್ಲಿ ಪೊಲಿಟಿಕಲ್ ಪರ್ಪಸ್ ಅಷ್ಟೇ. ನಿಮ್ಮ ಹತ್ರ ಇರೋದು ಹಸಿ ಸುಳ್ಳು. ಹಂಗಾರೆ ಇಲ್ದಿದ್ರೆ ಇಟ್ ಶುಡ್ ಹ್ಯಾವ್ ನ್ಯಾಚುರಲಿ ಗಾನ್ ಟು ಕೋರ್ಟ್ ತಾನೆ. ಇರೋ ಅವಕಾಶ ಯಾಕೆ ಮಿಸ್ ಮಾಡಿ ಹೋಗ್ಬೇಕು ತಾನೆ. 100% ಕನ್ಫರ್ಮ್ಡ್ ವಿತ್ ಪ್ರೂಫ್ ಐ ಆಮ್ ಡೂಯಿಂಗ್ ಅಂದ್ರಲ್ಲಪ್ಪ ಸಾಹೇಬ. ಆ ಪ್ರೂಫ್ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಸಂಬಂಧಪಟ್ಟವ್ರದ್ದು ಬುರುಡೆ ಹೊಡಿಬೇಕು ತಾನೆ ಕಾನೂನು ಪ್ರಕಾರ. ಇಲ್ಲ ಸಾಹೇಬ ಫಾರಿನ್ಗೆ ಹೋಗ್ಬಿಟ್ರು, ಇಂಡಿಯಾ ಡೆಮೋಕ್ರಸಿ ಇಸ್ ಡೆಡ್ ಅಂತ. ಏನು ಡೆಮೋಕ್ರಸಿ ಡೆಡ್? ನನಗೆ ಅದಕ್ಕೆ ಹೇಳಿದ್ದಿದ್ದು. DK ಕಾನ್ಸ್ಟಿಟ್ಯೂನ್ಸಿ ಕನಕಪುರದಲ್ಲೂ, CMದು ವರ್ಣಾ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಮತಕಳ್ಳತನ ಆಗಿದೆ. ಬಾದಾಮಿಲಿ ಆಗಿತ್ತು ಅಂತ ಇಬ್ರಾಹಿಂ ಹೇಳಿದ್ದು ಬೇರೆ, ಅದು ಬೇರೆ, ಇದು ಹೊಸದು ಆಗಿದೆ ಅಂದ್ಬಿಡೋದು. ಇಲ್ಲ, ಪ್ರೂವ್ ಮಾಡಿ. ಇದು ಪ್ರೂವ್ ಮಾಡಬೇಕಲ್ಲ ಯಾರು. ಸುಮ್ಮನೆ ಕ್ಯಾಂಪೇನ್ ಮಾಡ್ತೀವಿ, ಸರ್ಕಾರ ಇದೆ, ದುಡ್ಡಿದೆ, ಜನ ಸೇರ್ತಾರೆ, ಮಾಡಿದ್ರೆ ಏನು ಪ್ರಯೋಜನ? ಮಾಡ್ಕೋಬೋದು. ನಿಮ್ದು ಡ್ರಾಮಾ ನಡೀಲಿ, ಕಂಟಿನ್ಯೂ ಆಗಲಿ ಅಷ್ಟೇ. ಇನ್ನು ಮತ ಇದ್ರದ್ದು ಮಾಡೋದು 90% ಒಪ್ಲಿಕ್ಕಿಲ್ಲ ಕೇಂದ್ರ ಚುನಾವಣಾ ಆಯೋಗ. ನಮ್ಗೆ ಅಧಿಕಾರ ಇದೆ ಅಂತ ಹೇಳ್ತಾರಲ್ಲ ಸರ್, ಮತ್ತೆ ಕೋರ್ಟ್ಗೆ ಹೋಗುತ್ತೆ. ಇವ್ರಿಗೆ ಅಧಿಕಾರ ಇದ್ದಂಗೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲ.
ಅದು ಓಕೆ, ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ, ಅದೇ ಮಾದರಿ ನಾವು ಅನುಸರಿಸ್ತೀವಿ ಅಂತ. ಅದೇ ಅದನ್ನು ಮಾಡಿ ಬರೀ GBA ಎಲೆಕ್ಷನ್ಸ್ ಯೂಸ್ ಮಾಡ್ಬೋದೇನೋ ಅವರು ಆ ಮತಪಟ್ಟಿನ. ಓಕೆ, ನಾಳೆ ಬೇರೆದಕ್ಕೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅದನ್ನು. ಅದು ಸರಿ ಇಲ್ಲ ಅಂತ ನಾಳೆ ಯಾರಾದರೂ ಹೇಳಿದ್ರೆ ಅದನ್ನ ಒಪ್ತಾರ, ಬೇರೆ ವಿಚಾರ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಏನೋ ಜೋರಂತೆ. ಆಗಲಿ, ಅದಕ್ಕೇನೋ ಸುರ್ಜೇವಾಲ ಆ ರೀತಿ ಚರ್ಚೆ ಇಲ್ವಲ್ಲ ಅಂತಾನೆ. ಹೌದಾ, ಭಾಳ ಸಂತೋಷ. ನಿಮ್ಮ ಸುರ್ಜೇವಾಲಾನೇ ಮಾಡ್ಬಿಟ್ರಾಯ್ತಪ್ಪ. ಓಕೆ, ಏನೀಗ, ವೈ ನಾಟ್? ರೇಸಲ್ಲಿ ಇಲ್ದವ್ರನ್ನೂ ರೇಸಿಗೆ ತಂದ್ಬಿಡೋದು ಏನೀಗ ಅಂತ ನಾ ಕೇಳೋದು. ಖಾಲಿ ಇರಬೇಕಲ್ಲ ಸರ್, ಖಾಲಿ ಮಾಡ್ಬಿಟ್ಟು ಮಾಡ್ಕೊಡೋದು ಏನೀಗ? ಸಿದ್ದರಾಮಯ್ಯ ಅವರು ಬಣ ಬಿಡ ತೆಗೆದಾಕ್ಬಿಟ್ಟು ಸುರ್ಜೇವಾಲ ಮಾಡೋದಪ್ಪ. ಅವ್ರ ಲೈಫಲ್ಲಿ ಅವ್ರು ಎಲ್ಲೂ CM ಆಗಲ್ಲ. ಒಂದು ಚಾನ್ಸ್ ಕೊಟ್ಬಿಟ್ರೆ ಎತ್ಲ ಕಡೆಗೆ ಇಲ್ಲೇನೆ. DK ಏನು ಮಾಡ್ಬೇಕು ಸರ್, ಇಷ್ಟೆಲ್ಲ ಹೋರಾಟ ಮಾಡಿದ್ರು? DK ಸಪೋರ್ಟ್ ಮಾಡ್ತಾರೆ ಸುರ್ಜೇವಾಲಾಗೆ. DK ಶಿವಕುಮಾರ್ಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ, ಯಾರು ಚೌಕಟ್ಟು ಮೀರಿ ಮಾತನಾಡಿದ್ರೆ ಅಂತ ಅವ್ರು ಹೇಳಿದ್ದಾರೆ. ಯಾರು? KC ವೇಣುಗೋಪಾಲ್. ಏನು ಸರ್ ಹಂಗಂದ್ರೆ ನೋಡ್ಕೊ ಅಂತಂದ್ರೆ ಏನು ಸರ್? ಹಲ್ಲುದುರ್ಸು ಅಂತನ, ನಾಳೆಗೆ ಕತ್ತರಿಸ್ಬಿಡು ಅಂತನ, ಏನು ಸರ್ ಬುಡ ಹೊಡೆದಾಕ್ಬಿಡು ಅಂತನ, ಏನು ಸರ್ ಹಂಗಂದ್ರೆ? ನೋಟಿಸ್ ಕೊಡೋದಷ್ಟೇನಾ? ಯಾರು ಕೊಟ್ಟಿದ್ರಲ್ಲ ಸರ್ ನೋಟಿಸು, ಲವ್ ಲೆಟರ್ ಕಳಿಸಿದ್ರಲ್ಲ, ಯಾರೋ ಶಿವಗಂಗೆ ಅಂತ ಯಾರೋ ಒಬ್ಬರು, ಅದ್ಯಾರೋ ಒಬ್ಬರು ಇಕ್ಬಾಲ್ ಹುಸೇನ್ ಅಂತಾನೆ ಯಾರೋ ಒಬ್ಬರು, ಇವರಿಗೆಲ್ಲ ಕಳಿಸಿದ್ರಲ್ಲ ಸರ್. ಏನಾಯ್ತು ಸರ್ ಆ ಲವ್ ಲೆಟ್ರ್ಗಳೆಲ್ಲ? ಯಾರಿಗೆ ಬಿಡ್ತೀರ್ರಿ ರೈಲನ್ನು ನಮ್ಮ ಹತ್ರ? ಸುಮ್ಮನೆ ಲೆಟ್ರ್ ಕಳಿಸ್ದೆ, ನೋಟಿಸ್ ಕೊಟ್ಟೆ ಅನ್ನೋದು, ಡ್ರಾಮಾ ಮಾಡೋದು, ಆಮೇಲೆ ಅದು ಗೊತ್ತೇ ಇಲ್ಲ ಅನ್ನೋ ಥರ ಇರೋದು. ಸಸ್ಪೆಂಡ್ ಮಾಡಿ ನೋಡೋಣ, ಅವ್ರನ್ನ ಪಕ್ಷದಿಂದ ಆಚೆ ಬಿಸಾಕಿ ನೋಡೋಣ, ಶಿಸ್ತು ಉಲ್ಲಂಘಿಸಿದ್ರು ಅಂತ ನೋಡೋಣ. ಎಷ್ಟು ಬಿಡಿ, ಹೇಳಕ್ ಮಾತ್ರ ಕಠಿಣ ಕ್ರಮ, ಆದ್ರೆ ಆಗೋದೇನೂ ಇಲ್ಲ. ಸುಮ್ಮನೆ ಡ್ರಾಮಾ, ಅವ್ರಿಗೂ ಇರ್ಬೇಕಿಂತ ಡ್ರಾಮಾ ಅಷ್ಟೇ. ಇನ್ನು 5 ವರ್ಷ MP ಪಾಟೀಲ್, ಇದು ಹೈಕಮಾಂಡ್ ನಿರ್ಧಾರ ಅಂತ ನಮಗೂ ಗೊತ್ತು, ಸುಮ್ಮನಿರಿ ಸರ್. 5 ವರ್ಷ ಸಿದ್ದರಾಮಯ್ಯನೇ ಇರ್ತಾರೆ ಅಂತ ಯಾರು ರಾಘವೇಂದ್ರ ಇಟ್ನಾಳು. BJPಯವರು ಇದು ಮುಖ್ಯಮಂತ್ರಿ ಸ್ಥಾನ ಅವ್ರು ಕಳ್ಕೊಳ್ಳೋದು ನಿಶ್ಚಿತ ಅಂತ. ಯಾರು? BJPಯವರು ಭವಿಷ್ಯ ಹೇಳ್ತಿದ್ದಾರೆ, ಭವಿಷ್ಯ ಹೇಳ್ತಿದ್ದಾರೆ. ಭವಿಷ್ಯ. ನೀವು ಇನ್ನು ಅಧಿಕಾರಕ್ಕೆ ಬರುವುದಿಲ್ಲ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಇನ್ನೂ 2.5 ವರ್ಷದ ಹೇಳ್ತಿದ್ದೀರಾ ಅಥವಾ ಮುಂದಿಂದ ಹೇಳ್ತಿರೋದು? ಓಕೆ, ಯಾಕಂದರೆ ಬರಲಿಕ್ಕೆ ಬೇಕಾದಂತಹ ಯೋಗ್ಯತೆಯ ಒಂದು ಲಕ್ಷಣನೂ ನೀವು ಇನ್ನೂ ತೋರಿಸಿಲ್ಲದೆ ಇರೋದ್ರಿಂದ ನೀವು ಬರೋಕ್ಕೆ ಯೋಗ್ಯರಲ್ಲ ಅಂತ ನನ್ನ ವಾದ. ಇನ್ನೂ ಅದನ್ನು ಬೆಳೆಸ್ಕೊಂಡಿಲ್ಲ. ಹಾಂ, There is absolutely no dissent in the party. Our PCC President, Mr. DK Shivakumar, is fully authorized to ensure that everybody toes the party line. Some people get excited either on account of their emotions. ನೋಡ್ರಿ ಏನದ ಶ್ರೀರಾಮಗೌಡ್ರು, ಹೈಕಮಾಂಡ್ ಹೇಳ್ಬೇಕ್ರಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಭಾಳ ನಮಗೂ ಅದು ಗೊತ್ತ್ರಿ. ಹಾಂ ನೋಡ್ರಿ ಅಂತಂದ್ರೆ ನಮಗೂ ಗೊತ್ತ್ರಿ. ನೀವು ಸುಮ್ಮನೆ ಬಂದು ನಮಗೆ ಪಾಠ ಕಲ್ಸಕ್ಕೆ ಟ್ರೈ ಮಾಡಬೇಡ್ರಿ. ಹೌದು, ಇದೆಲ್ಲ ಗೊತ್ತಿರೋ ವಿಷಯ. ನಾವೇನು ಹೇಳಿದ್ವಾ ನಿಮಗೆ? ಏನು ಮಣತಿನ ಕೇಳ್ತಾ ಇದ್ದೀರಾ ಹಂಗಾರೆ? 5 ವರ್ಷ ಅಂತ ನೀವುಗಳು, ಇನ್ನೊಬ್ರು 2.5 ವರ್ಷ, ನೀವು 5 ವರ್ಷ ಅಂತೆಲ್ಲ. ಹೈಕಮಾಂಡ್ ಹೇಳಬೇಕು ಅಂತ ಬಾಯಿ ಮುಚ್ಕೊಂಡಿರ್ಬೇಕಾಗಿತ್ತು. ಅದಕ್ಕೆ ಬಾಯಿಗೆ ಏನಾಗಿತ್ತು ನಿಮಗೆ ಪ್ರಾಬ್ಲಮ್ಮು? ನಮಗೆ ಬಂದು ಪಾಠ ಹೇಳ್ತಾರೆ ನೋಡ್ರಿ ಅನ್ಕೊಂಡು. ನಮಗೇನು ಗೊತ್ತಿಲ್ವಾ? ನಿಮ್ಗಿನ್ ಚೆನ್ನಾಗಿ ಓದ್ಕೊಂಡಿದ್ದೀವಿ ನಾವು ಇದನ್ನೆಲ್ಲ, ಈ ವಿಚಾರನ. ಬೇರೆದೆಲ್ಲ ಬಿಡಿ, ನೀವು ಸಿಕ್ಕಾಬಿಡ ದೊಡ್ಡ ಮನುಷ್ಯ. ಇನ್ನು JDS ರಾಜ್ಯದಲ್ಲಿ ಮುಂದೆ ಬರುವ ಎಲ್ಲಾ ಚುನಾವಣೆಗಳಿಗೂ ಬಿಜೆಪಿ ಮತ್ತು JDS ಮೈತ್ರಿ ಮುಂದುವರಿಯುತ್ತೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೋದಿ ಜೊತೆಗಿನ ಸಂಬಂಧ ಯಾವುದೇ ಕಾರಣಕ್ಕೂ ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಕೂಡ ಹೇಳಿದ್ರು. ಇನ್ನು ಕುಮಾರಸ್ವಾಮಿ ಅವರು 4 ತಿಂಗಳಿಂದ ನಮ್ಮ ರಾಜ್ಯದಲ್ಲಿ ಪ್ರವಾಸ ಮಾಡಿರಲಿಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕಿತ್ತು, ಈಗ ಚೇತರಿಸಿಕೊಂಡಿದ್ದಾರೆ, ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯ ಪ್ರವಾಸ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ನೀವು BJP ಇದನ್ನು ಬಯಸೋದು, ಅವ್ರು ನಿಮಗೆ ಬೇಕು ಅಂದರೆ ಇಟ್ಕೊಳ್ಳೋದು, ನಿಮ್ಮಿಬ್ಬರದು ಲಾಂಗ್ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದು ನಿಮಗೆ ಬಿಟ್ಟಿರೋದು. ಆ ಥರದ ರಾಷ್ಟ್ರೀಯ ಪಕ್ಷಗಳ ಜೊತೆಗಿನ ಸಂಬಂಧ ಸ್ಥಳೀಯ ಪಕ್ಷಗಳು ಮಾಡಿಕೊಂಡಿರೋದು ಇದೆ ತುಂಬ, ಇಲ್ಲ ಅಂತೇನಿಲ್ಲ. ಈಗ ದೀರ್ಘಕಾಲ ಶಿರೋಮಣಿ ಅಕಾಲಿ ದಳ ಭಾರತೀಯ ಜನತಾ ಪಕ್ಷದ ಜೊತೆಯೂ, ಶಿವಸೇನೆ ಇತ್ತೀಚೆಗೆ ಅವ್ರು ಆಚೆ ಹೋಗಿದ್ದಾರೆ, ಅವರೂ ಇವರೆಲ್ಲ ದೀರ್ಘಕಾಲ ಉಳಿಸ್ಕೊಂಡಿದ್ದಾರೆ. ಸೋಲ್ಲಿ ಗೆಲ್ಲಿ ಉಳಿಸ್ಕೊಂಡಿದ್ದಾರೆ ಅದನ್ನು. ಅದು ನಿಮಗೆ ಬಿಟ್ಟಿದ್ದಿದ್ದು, ನಿಮ್ಮ ಪಕ್ಷ BJPಯವ್ರಿಗೆ ಬಿಟ್ಟಿದ್ದಿದ್ದು. ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಾಡಹಬ್ಬ ದಸರಾ ಯಶಸ್ವಿಯಾಗಿ ಮುಗಿದಿದೆ. ಅದರೇನೋ ಮೆರವಣಿಗೆ ಆರಂಭ ವೇಳೆ ತೆರೆದ ಜೀಪಿನಲ್ಲಿ ಮುಖ್ಯಮಂತ್ರಿಗಳು, DCM ಎಲ್ಲ ಬರುವಾಗ ಉಸ್ತುವಾರಿ ಸಚಿವ ಮಹಾದೇವಪ್ಪನವ್ರು ಇದ್ದರಂತೆ. ಓಕೆ, ಇರಬಾರ್ದು ಅಂತೇನಿಲ್ಲ. ಅವ್ರ ಮೊಮ್ಮಗ ಇದ್ದಿದ್ದೀಗ ಟೀಕೆ. ಹಾಂ, ಅವ್ರ ಮೊಮ್ಮಗನ ಕರ್ಕೊಂಡೋಗಿದ್ದಾರೆ. ಅವರು ಏನಕ್ಕೆ ಕರ್ಕೊಂಡು ಹೋದ್ರು? ಅದರಲ್ಲಿ ಅವರು ನೋಡ್ಲಿ ಅಂತ ಕರ್ಕೊಂಡು ಹೋಗೋರೆ, ಬಟ್ ಅದು ಪ್ರೋಟೋಕಾಲ್ ಪ್ರಕಾರ ಸರಿ ಅಲ್ಲ, ತಪ್ಪದು, ಕರ್ಕೊಂಡು ಹೋಗ್ಬಾರ್ದಿತ್ತು.
ನಂದಿ ಧ್ವಜ ಮುಗಿಸಿ ಅರಮನೆ ಒಳಗೆ ಬಂದಾಗ ಅದು ಬಂದರೆ ಅದಕ್ಕೆ ಜನ ಎಲ್ಲ ಏನ್ರಿ ಇಷ್ಟ ಬಂದವನ್ನೆಲ್ಲ ಹತ್ತಿಸ್ಕೊಂಡು ಹೋಗ್ತೀನಿ. ತಪ್ಪದು. ಮಹದೇವಪ್ಪ ಉಸ್ತುವಾರಿ ಸಚಿವ, ಮೊಮ್ಮಗ ಅಲ್ಲ. ಮೊಮ್ಮಗ ಇಸ್ ನಥಿಂಗ್ ಟು ಡೂ ವಿತ್ ದಸರಾ ಆ್ಯಂಡ್ ಅರೇಂಜ್ಮೆಂಟ್ಸ್ ಆ್ಯಂಡ್ ಅಫಿಷಿಯಲ್ ಎಂಗೇಜ್ಮೆಂಟ್ಸಲ್ಲಿ. ಹಿ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಇಟ್. ಈ ಮ್ಯಾಚ್ ಸಂದರ್ಭದಲ್ಲೂ ಹಂಗೆ ಮಾಡಿದ್ರು, ಜಾತ್ರೆ ಮಾಡ್ಬಿಟ್ರು, ಇಡೀ ಫ್ಯಾಮಿಲಿನ ಸ್ಟೇಜ್ ಮೇಲೆ ಕರ್ಕೊಂಡ್ಬಂದ್ಬಿಟ್ಟು. ಹೌದು, ಅದು ಫೋಟೋಗೆ. ಹೌದ್ರಿ, ಒಳ್ಳೆ ಕಥೆ ಆಯ್ತಲ್ಲ. ಮತ್ತು ನಾವೆಲ್ಲ ಇರೋದು ಏನಕ್ಕೆ? ಮಹಾರಾಜ ಇರ್ತಾರ. ಅಲ್ಲ ಸರ್, ಅಷ್ಟೆಷ್ಟು ಜನ. ಆಧುನಿಕ ದಸರಾ ಅಂದ್ರೆ ಏನು? ನಾವು ಮಹಾರಾಜರು, ಆಧುನಿಕ ಮಹಾರಾಜರು. ಮತ್ತಿನ್ನೇನು? ಆಧುನಿಕ ರಾವಣ ಅಂದ್ರಲ್ಲಪ್ಪ ನೀವು. ಈ ಲೆಫ್ಟಿಸ್ಟು ಮತ್ತು ಸಿಕ್ಕಾಪಟ್ಟೆ ಓವರ್ ಆರ್ಗ್ಯುಮೆಂಟ್ ಮಾಡೋರುಗಳಿಗೆ ಭಾಳ ಟೈಮಲ್ಲಿ ರಾವಣನನ್ನು ಟೀಕೆ ಮಾಡೋದು ಏನ್ರಿ? ರಾಮನ ಮುಂದೆ ರಾವಣ ಎಂಥ ದೈವ ಭಕ್ತ, ಶಿವಭಕ್ತ ಅಂತ ಬಿಡ್ತಾ ಇರ್ತಾರೆ ರೈಲನ್ನು. ಅಲ್ಲಿ ಬಿಡ್ತಾ ಇರ್ತಾರೆ. ಇಲ್ಲಿ ಬಂದು ರಾವಣನ ರೀತಿ ಶೂಟ್ ಆಗ್ತಾರೆ, ಅವ್ನು ರಾವಣ ಅಂತಾರೆ. ಎಂಥ ಡೋಂಗಿಗಳ್ರಿ ನೀವುಗಳು. ರಾವಣನೇ ಡಬಲ್ ಸ್ಟ್ಯಾಂಡ್ ಅಲ್ಲಿ ಡೋಂಗಿಗಳು, ಫಸ್ಟ್ ರೇಟ್ ಡೋಂಗಿಗಳು. ನಿಜ, ಒಂದು ಸ್ಟ್ಯಾಂಡರ್ಡ್ ಇಲ್ಲ. ಹೆಂಗ್ ಬೇಕೋ ಹಾಗೆ ಇದುವೆ. ಆಧುನಿಕ ಮಹಾರಾಜರು ಯಾರಪ್ಪ? ಮಹದೇವಪ್ಪನವರು. ಮೈಸೂರಿನ ಆಧುನಿಕ ಇವತ್ತಿನ ಪೀರಿಯಡ್ಡಿನ ಮಹಾರಾಜರು ಯಾರು? ಮಹದೇವಪ್ಪ, ಅವ್ರನ್ನೇ, ಡೌಟೇ ಇಲ್ಲ. ಸರ್, ಇನ್ಯಾರು ಬಾಕಿ ಯಾರು ಬಿಟ್ಟಿದ್ರೆ ಅವ್ರನ್ನ ಯಾಕೆ ಬಿಟ್ಟೋದ್ರಿ ನೀವು? ಅವ್ರನ್ನೂ ಹಚ್ಕೊಂಡು ಹೋಗ್ಬೇಕು ತಾನೆ. ಮಗುದ ಅಮ್ಮ, ಅಪ್ಪ, ಅಣ್ಣ, ತಮ್ಮ, ತಂಗಿ ಯಾರು ಇದ್ರೆ ಹೆಚ್ಚು ಕಡಿಮೆ ಮಾತ್ರ ಡಿ ಕೆ ಶಿವಕುಮಾರ್ನ ಕೆಳಗಿಳಿಸ್ಬೇಕಾಗಿತ್ತು. ಡಿ ಕೆ ಅವರೇ ಇಳಿರಿ ಕೆಳಕ್ಕೆ ನೀವು ಅಂತ. ಯಾಕೆ? ನಾನು ಇನ್ನೊಬ್ರು ಬಂದು ಯಾರಿಬ್ರು ಪಾಸ್ ಕೊಟ್ಟು ಹೋದವರಿಗೆ ಅಲ್ಲಿ ಒಳಗೆ ಬಿಟ್ಕೊಂಡಿಲ್ಲ ಅಂತಂದ್ರಲ್ಲಿ. ಸರಿ, ಆಯಿತು, ಎಲ್ಲ ಜನ ಮಾಡಿದ್ದಾರೆ. ಆಮೇಲೆ ಅದು ಬಿಡಿ, ಅದೊಂದು ವಿಷಯ, ಅದು ಆಯ್ತಲ್ಲ. ಅದು ಈಗ ಆನೆಗಳೆಲ್ಲ ಫುಲ್ ರಿಲ್ಯಾಕ್ಸ್ ಆಗಿದ್ದಾರಂತೆ. ವೆರಿ ಗುಡ್, ವೆರಿ ಗುಡ್. ಆನೆಗಳೆಲ್ಲ ನಾಳೆ ಬೀಳ್ಕೊಡ್ತಾರೆ. ಜನ ಸಿಕ್ಕಾಪಟ್ಟೆ ಹೋಗ್ತಾ ಇದ್ದಾರಂತೆ ಮೈಸೂರಿಗೆ. ಹೋಗಿ ಎಂಜಾಯ್ ಮಾಡಿ, ಲೈಟಿಂಗ್ ಗೀಟಿಂಗ್ ಎಲ್ಲ ನೋಡೋದು, ಮಾಡೋದು, ಓಡಾಡೋದು, ಕಣ್ ಕಡೆ ಎಲ್ಲ ಒಂದಷ್ಟು ತಿನ್ನೋದು, ಚಾಮುಂಡಿ ಬೆಟ್ಟಕ್ಕೆ ಹೋಗೋದು, ಬರೋದು ಮಾಡಿ. ಟೈಮ್ ಇದೆ, ಎಂಜಾಯ್ ಮಾಡಿ. ಈಗ ನಾವು ಮೇಲೆ ಹೇಳಿದ್ದ ಈ ತೆರೆದ ಜೀಪು, ಮಗ, ಮೊಮ್ಮಗ, ಮರಿ ಮಗ, ಹುಟ್ಟುವ ಫ್ಯೂಚರ್ ಮಗ, ಅದೆಲ್ಲ ಬಿಟ್ಬಿಡಿ. ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ಏನಕ್ಕೆ ತಲೆ ಕೆಡ್ಸ್ಕೊತೀರಿ? ಅದು ಮಾಡಬೇಡ ಅಂದ್ರೂ ಮಾಡ್ಕೊಂಡು ಬಿಟ್ಬಿಡಿ, ಎಂಜಾಯ್ ಮಾಡಿ ಅಷ್ಟೇ. ಓಕೆ.